ಹೆಲೋ ಓನರ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಇವತ್ತಿನ ಟಾಪಿಕ್ ಯಾವುದರ ಬಗ್ಗೆ ಅಂತ ಕೇಳಿದರೆ, ಒಂದು ಮಿಡಲ್ ಕ್ಲಾಸ್ ಬಾಯ್ನ ಬಗ್ಗೆ ಕತೆ ಕೇಳೋಕ್ಕಿಂತ ಮೊದಲು ನಾನು ನಿಮ್ಗೊಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋಂಗೆ ನಾವಿನ್ನು ಮಾತಾಡುವಂಥ ಕಂಟೆಂಟ್ ವೆರಿ ಸೀರಿಯಸ್ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ. ನಿಮಗೆ ಎಲ್ಲಾದರೂ ಆ ರೀತಿ ಕೇಳೋಕ್ಕೆ ಇಷ್ಟ ಇಲ್ಲ, ನಾವು ಮಾತಾಡೋಂಥರಲ್ಲಿ ಹರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಮೊದಲೇ ಹೇಳ್ಬಿಡ್ತೀನಿ, ವಿಡಿಯೋನ ನೋಡೋಕೆ ಹೋಗ್ಬೋದು. ನೋಡ್ಬಿಟ್ಟು ಆಮೇಲೆ ನೀವು ಬೇಜಾರು ಮಾಡಿಕೊಂಡು ನೀವು ಏನೇನೋ ಕಮೆಂಟ್ ಮಾಡಿಕೊಂಡು ಆಮೇಲೆ ನನಗೆ ಡಿ ಎಮ್ ಮಾಡಿಬಿಟ್ಟು ಏನಕ್ಕೆ ಇದೆಲ್ಲ ಆಗಿತ್ತು. ಸೊ ಈಗಲೇ ಹೋಗ್ಬಿಡಿ. ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಬಿಫೋರ್ ದ್ಯಾಟ್ ನಾನು ನಿಮ್ಗೊಂದು ಸ್ಟೋರಿ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಸ್ಟೋರಿ ಕೇಳಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಟಾಪಿಕ್ ಯಾವುದ್ರ ಬಗ್ಗೆ ಅಂತ ಹೇಳ್ತಾ. ಒಂದೊತ್ತು ಊಟಕ್ಕೆ ಕಷ್ಟಪಡ್ತಿರುವಂಥ ಒಂದು ಫ್ಯಾಮಿಲಿ ತನ್ನ ಮಗ ಹೆಂಗಾದರೂ ಓದಿ ದೊಡ್ಡವನಾದ್ಮೇಲೆ ನಮ್ಮನ್ನು ಕಾಪಾಡ್ತಾನಂತ ನಂಬ್ತಿರೋ ಪೇರೆಂಟ್ಸ್ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಅವನ್ನ ಕಷ್ಟಪಟ್ಟು ಓದಿಸ್ತಾರೆ. ಅವರಿಂದ ಆಗುತ್ತೋ ಇಲ್ಲೂ ಸಾಲ ಗೀಲಾದರೂ ತೆಕ್ಕೊಂಡು ಅವನ ಎಜುಕೇಟೆಡ್ ಪರ್ಸನ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಅವನ್ನ ಸ್ಕೂಲಿಗೆ ಸೇರಿಸ್ತಾರೆ, ಕಾಲೇಜಿಗೆ ಸೇರಿಸ್ತಾರೆ, ಅವನ್ನ ಏನು ಕೇಳ್ತಾನೋ ಅದನ್ನೆಲ್ಲ ಕೊಡಿಸ್ತಾರೆ, ಎಲ್ಲನೂ ಮಾಡ್ತಾರೆ. ಪೇರೆಂಟ್ಸಿಗೆ ಮಾತ್ರ ಮಗನ ಮೇಲೆ ಪ್ರೀತಿಯಿಂದ ಕೇಳಿದ್ರೆ ಇಲ್ಲ, ಅವನಿಗೂ ಏನಾದರೂ ಒಂದು ಮಾಡಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು, ಫ್ಯಾಮಿಲಿನ ಟಾಪಲ್ಲಿ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಫ್ಯಾಮಿಲಿ ಕಷ್ಟಪಡ್ತಿದೆ, ಹಿಂಗಾದ್ರೂ ನಾವು ಆ ಫ್ಯಾಮಿಲಿನ ಕಾಪಾಡಬೇಕಂತ ಅಂದ್ಕೊಂಡು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಹುಡುಕ್ತಾನೆ ಆ ಕಡೆ ಈ ಕಡೆ ಯಾವ ಕಡೆ ಹೋದ್ರೂ ಅವನಿಗೆ ಕೆಲಸ ಸಿಗಲ್ಲ. 2 ತಿಂಗಳಲ್ಲಿ ಎಜುಕೇಷನ್ ಲೋನ್ ಬೇರೆ ಕಟ್ಟಾಕುಂಟು, ಫ್ಯಾಮಿಲಿಯಲ್ಲಿ ಏನೋ ಓದ್ಸಕ್ಕಂತ ಹೇಳ್ಬಿಟ್ಟು ಬೇರೆನೂ ಲೋನ್ ಮಾಡಿದ್ದಾರೆ. ತುಂಬಾ ಕಷ್ಟಪಡುವಂಥ ಫ್ಯಾಮಿಲಿ ಅಲ್ವಾ, ಸೋ ಮೆನಿ ಲೋನ್ಸ್ ಇರೋದ್ರಿಂದ ಅವ್ನು ಏನು ಮಾಡೋದಂತಾನೆ ಗೊತ್ತಿಲ್ಲದ ಒಂದು ಹುಡುಗನಿಗೆ ಅಮ್ಮ ಹೇಳ್ತಾರೆ, 1 ಲಕ್ಷ ಅವನಿಗೆ ದುಡ್ಡನ್ನು ಬಡ್ಡಿಗೆ ತಕೊಂಡು ಅವನ ಕೈಯಲ್ಲಿ ಕೊಟ್ಟು ಟ್ರೈನಿಂಗ್ ತಗೋ, 6 ತಿಂಗಳು ಟ್ರೈನಿಂಗ್ ತಗೊಂಡು ಆಮೇಲೆ ಕೆಲಸಕ್ಕೆ ಸೇರ್ತಿ ಅಂತ, ಏನಾಗುತ್ತೆ ನೋಡು ಮಗ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಈವನು ಮನೆಯವ್ರ ಹತ್ರದ ದುಡ್ಡು ತಗೊಂಡು ಸೀರಿಯಸ್ ಆಗಿ ಓದಬೇಕು ಅಂತಿರೋ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್, ಸರಿಯಾಗಿ ಕೇಳ್ಕೊಳ್ಳಿ. ಇರೋ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ IPL ಅನ್ನೋ ಒಂದು ಗೇಮ್ ಸ್ಟಾರ್ಟ್ ಆಯಿತು. IPL ಗೇಮಿಗೂ ಇವನ್ ಲೈಫಿಗೂ ಏನು ಲಿಂಕ್ ಇದೆ ಅಂತ ಕೇಳಿದ್ರೆ ಲಿಂಕ್ ಇದೆ. PGಯಲ್ಲಿ ಅವನ ಜೊತೆ ಇರುವಂಥ ಒಬ್ಬ ರೂಮ್ಮೇಟ್ ಏನು ಮಾಡ್ತಿದ್ದ ಅಂದರೆ, IPL ಗೇಮ್ ಸ್ಟಾರ್ಟ್ ಆಗಿದ ತಕ್ಷಣ ಬೆಟ್ಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಆಡ್ತಾ ಇರೋದನ್ನು ನೋಡಿ ಮಗ ಏನೋ ಮಾಡ್ತಿದ್ದಿ ನನಗೂ ಹೇಳ್ಕೊಡು ಅಂತ ಅವನು ಇವನಿಗೆ ಮತ್ತೆ ಹಿಂಗೆಲ್ಲ ದುಡ್ಡು ಹಾಕಿದ್ರೆ ಈ ರೀತಿ ಗೇಮ್ ಆಗ್ತಾ ಉಂಟು, ಈ ಟೀಮ್ ಮೇಲೆ ದುಡ್ಡು ಹಾಕಿದ್ರೆ ವಿನ್ನರೇ ದುಡ್ಡಾಗುತ್ತಂತ ಹೇಳ್ದ. ಇವನು ಇವನಂತ ಕೈಯಲ್ಲಿದ್ದ 1 ಲಕ್ಷದಲ್ಲಿ 10,000 ರೂಪಾಯಿ ತೆಕ್ಕೊಂಡೋಗಿ ಬೆಟ್ಟಿಂಗ್ ಆಡ್ದ. ಫ್ರೆಂಡ್ ಬೆಟ್ಟಿಂಗ್ ಆಡ್ದ, ಅದರಿಂದ ದುಡ್ಡು ಮಾಡ್ದನ್ನ ನೋಡ್ಬಿಟ್ಟು ಇವನಿಗೂ ಆಸೆ ಬಂದ್ಬಿಟ್ಟು ದುಡ್ಡಿನ ಮೇಲೆ. ಇವನು ಬೆಟ್ಟಿಂಗ್ ಮಾಡಿ ಅದರಿಂದ ಬಂದ ದುಡ್ಡನ್ನ ನೋಡ್ಬಿಟ್ಟು ಇನ್ನೊಮ್ಮೆ ದುಡ್ಡನ್ನು ಬಂದ 10,000 ಮತ್ತು ಇನ್ನೊಂದ್ಸರಿ 10,000 ಹಾಕ್ಬಿಟ್ಟು 1 ಲಕ್ಷ ಹಂಗೆ ಇಟ್ಕೊಂಡ. ಬಂದ ಪ್ರಾಫಿಟ್ನ ರಿಟರ್ನ್ ಹಾಕಿ ದುಡ್ಡಲ್ಲಿ ಮತ್ತೂ ಹೊಡಿತು ಲಕ್. ಅವನಿಗೆ ಅದು ಅರ್ಥ ಆಗಿಲ್ಲ, ಇದು ಟ್ರ್ಯಾಪ್ ಅಂತ ಹೇಳ್ಬಿಟ್ಟು 10,000 ಹಾಕಿದ ಮತ್ತು ಇನ್ನು ಒಮ್ಮೆಲೆ ಡಿಸೈಡ್ ಮಾಡ್ದ 10,000 ಹಾಕಿ 10,000 ತೆಗೆದ್ರಲ್ಲಿ ಏನು ಮಜಾ. ಅದಕ್ಕೆ ಅವನೇನು ಪ್ಲಾನ್ ಮಾಡ್ದ ಅಂತ ಹೇಳಿದ್ರೆ, ಲಕ್ಷ ಹಾಕಿ ಲಕ್ಷ ತೆಗಿಯೋಣ ಅಂತ ಹೇಳ್ಬಿಟ್ಟು ಅವನಿಗೆ ಅಮ್ಮ ಕೊಟ್ಟಿರುವಂಥ 1 ಲಕ್ಷ ದುಡ್ಡನ್ನು ಹಂಗೆ ತಗೊಂಡೋಗಿ ಬೆಟ್ಟಿಂಗ್ ಹಾಕ್ಬಿಟ್ಟ. ಬಟ್ ಜೀವನ ಈಗ ಅವನಿಗೆ ಪಾಠ ಕಲಿಸ್ತ ಅಂತ ಹೇಳ್ತಾರೆ. ಬಟ್ ಎಷ್ಟೇ ಪಾಠ ಕಲಿಸಿದ್ರು ನಮ್ಮಂಥ ಬಡ್ಡಿ ನನ್ನ ಮಕ್ಳು ಯಾವತ್ತೂ ನಾವು ತಿಳ್ಕೊಳ್ಳೋದಿಲ್ಲಲ್ಲ. ಹಂಗೆ ಅವನು ಏನು ಮಾಡ್ದ ಅಂತ ಹೇಳಿದ್ರೆ 1 ಲಕ್ಷನ ಕಳ್ಕೊಂಡವ ಸುಮ್ಮನೆ ಅದನ್ನ. ಅವನಿಗೆ ಆ ಟೈಮಲ್ಲಿ ಅವನು ಓದಬೇಕು ಅಂತಲೂ ಅವನು ಬ್ರೈನಲ್ಲಿಲ್ಲ, ಅವನಿಗೆ ಸಾಲ ಇದೆ ಅಂತಲೂ ಬ್ರೈನಲ್ಲಿಲ್ಲ. ಅವ್ನು ಕಳ್ಕೊಂಡಿರೋ 1 ಲಕ್ಷನ ಹಿಂಗಾದ್ರೂ ಕಷ್ಟಪಟ್ಟು ಇನ್ನೊಂದ್ಸರಿ ಹೆಂಗಾದ್ರೂ ಮಾಡಿ ಬೆಟ್ಟಿಂಗ್ ಹಾಕಿ ತೆಗಿಬೇಕನ್ನೋದೇ ಅವನ ಮೈಂಡ್ ಸೆಟ್ ಚೇಂಜ್ ಆಯಿತು. ಮನೆಗೆ ಕಾಲ್ ಮಾಡ್ದ, ಅಮ್ಮ ಈ ಥರ ಕೋರ್ಸಸ್ ಸೇರ್ಕೊಂಡೆ, ಇನ್ನೂ ದುಡ್ಡು ಕೇಳ್ತಿದ್ದಾರೆ, ದುಡ್ಡು ಜಾಸ್ತಿ ಆಗುತ್ತೆ, ಏನು ಮಾಡೋದು ಗೊತ್ತಾಗಿಲ್ಲ ಅಂತೇಳಿ ಮನೇನ ಮಾರಿ ಅದರಲ್ಲಿ ಬಂದ ದುಡ್ಡನ್ನೆಲ್ಲ ಇವನಿಗೆ ಕೊಟ್ಟರು. ಇವ ಏನು ಮಾಡ್ದ, ಅದನ್ನು ತಗೊಂಡೋಗಿ ಕೋರ್ಸ್ ಆದರೂ ಸೇರ್ಕೊಂಡ, ಏನೂ ಮಾಡಿಲ್ಲ. ಅದನ್ನು ಹಂಗೆ ತಗೊಂಡು 1 ಲಕ್ಷ 2 ಲಕ್ಷ ಮಾಡೋಣ ಅಂತೇಳ್ಬಿಟ್ಟು ಇದ್ದ ದುಡ್ಡನ್ನು ಹಂಗೆ ಬೆಟ್ಟಿಂಗ್ ಹಾಕಿದ, ಮತ್ತೂ ಸೋತವ ಮತ್ತು ಸುಮ್ಮನೆ ಅದನ್ನ ಮತ್ತು ಪೇರೆಂಟ್ಸಿಗೆ ಕಾಲ್ ಮಾಡ್ದ, ಅಮ್ಮ ಹಿಂಗೆ ಮತ್ತು ಪ್ರಾಬ್ಲಮ್ ಆಗ್ತಿದೆ, ಏನು ಮಾಡಲಿ ಅಂತ ಕೇಳಿದಾಗ ಅಮ್ಮ ಬಡ್ಡಿಗೆಲ್ಲ ತಗೊಂಡು ಅವನಿಗೆ ಕೊಟ್ಟರು. ಆಮೇಲೆ ಮತ್ತು ಬೆಟ್ಟಿಂಗ್ ಹಾಕಿ ಅಂತಮ್ಮ ಲಾಸಲ್ಲೇ ಬಿದ್ದ. ಇಲ್ಲಿವರೆಗೂ ಅವ ರಿಕವರ್ ಮಾಡಲಿಲ್ಲ. ಅವನಿಗೆ ಲೋನ್ ಕಟ್ಟಬೇಕು, 2 ತಿಂಗಳು ಮುಗಿತಾ ಬಂತು, IPL ಮುಗೀತು. ಈಗ ಏನು ಮಾಡೋದು ಗೊತ್ತಿಲ್ಲ. ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಾಲದವ್ರು ಕಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬ್ಯಾಂಕ್ ಅವರು ಲೋನ್ ಕಟ್ಟಿಲ್ಲ ಅಂತೇಳಿ ಕಾಲ್ ಮಾಡ್ತಾರೆ. ಅಮ್ಮ ಅಪ್ಪ ಮನೆಯಲ್ಲಿ ಏನು ಮಾಡ್ತಿದ್ದ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವ ಏನು ಮಾಡ್ದ, ಎಲ್ಲನೂ ಬಿಟ್ಟು ಓಡೋಗ್ಬಿಟ್ಟ. ಮನೆಯಲ್ಲಿ ಅಪ್ಪ ಅಮ್ಮ ಟ್ರೈ ಮಾಡ್ತಾರೆ. ಮಗ ಏನು ಮಾಡ್ತಿದ್ದಾನೆ, ಎಲ್ಲೋ ಕಾಲ್ ರಿಸೀವ್ ಮಾಡ್ತಿಲ್ಲ, ಏನಾಯ್ತಂತಾನೆ ಗೊತ್ತಾಗ್ತಿಲ್ಲ. ದುಡ್ಡು ಏನಾದರೂ ಕಮ್ಮಿ ಆಯ್ತಾ,
ಪಾಪ ದುಡ್ಡು ಕೇಳಕ್ಕೆ ಒಂಥರ ರಿಸ್ಟ್ರೇಟ್ ಮಾಡ್ತಿದ್ದಾನ, ಇನ್ನು ದುಡ್ಡು ಬೇಕಾ ಏನಂತ ಹೇಳ್ಬಿಟ್ಟು ಅವರು ಮಗ ಈ ಥರ ಕಷ್ಟಪಡ್ತಿದೆ ಅಂತ ಅಂದ್ಕೊಂಡ್ರೆ ಅವ ಏನೋ ಒಂದು ತಪ್ಪು ಮಾಡ್ದ, ಇಲ್ಲ ಅಂತ ಹೇಳಿಲ್ಲ. ಅವನಿಗೆ ಏನು ಮಾಡೋದು ಗೊತ್ತಿಲ್ಲ, ಜೀವನದಲ್ಲಿ ರಿಗ್ರೆಟ್ ಆಗಿಬಿಟ್ಟು ಗಿಲ್ಟಿ ಫೀಲ್ ಆಗಿಬಿಟ್ಟು ಮನೆಗೂ ಹೋಗದೆ, ಮನೆಯವ್ರಿಗೆ ಕಾಲು ಮಾಡಿದೆ, ಯಾರು ಕಾಲು ರಿಸೀವ್ ಮಾಡೋದು, ಬೆಂಗಳೂರಿಂದ ಹೊರಟು ಎಲ್ಲೋ ಒಂದು ಕಡೆ ಹೋಗ್ತಾನೆ. 1 ವೀಕ್ ಆದ್ಮೇಲೆ ಅವ್ರ ಪೇರೆಂಟ್ಸ್ಗೆ ನ್ಯೂಸ್ ಬರುತ್ತೆ, ಬೆಟ್ಟಿಂಗ್ ಆಡಿ ಲಕ್ಷಗಟ್ಟಲೆ ಅಮೌಂಟನ್ನು ಸೋತು ಲಕ್ಷಗಟ್ಟಲೆ ಸಾಲ ಮಾಡಿ ಅದನ್ನು ರೀಪೇಮೆಂಟ್ ಮಾಡೋಕ್ಕಾಗದೆ ಒಬ್ಬ ಯುವಕ ಸೂಸೈಡ್ ಮಾಡ್ಕೊಂಡ ಅಂತ ನ್ಯೂಸ್ ಚಾನಲಲ್ಲಿ ನ್ಯೂಸ್ ಬರುತ್ತೆ, ನ್ಯೂಸ್ ಪೇಪರಲ್ಲಿ ನ್ಯೂಸ್ ಬರುತ್ತೆ. ಮನೆಯಲ್ಲಿ ಅಕ್ಕಪಕ್ಕ ಜನರು ಮಾತಾಡ್ತಾರೆ, ಅಮ್ಮ ಅಪ್ಪ ಓದ್ ಕಡೆ ಕೆಲಸದವರೆಲ್ಲ ಓದ್ ಕಡೆ ಕೆಲಸ ಜೊತೆ ಇರೋರೆಲ್ಲ ಮಾತಾಡ್ತಾರೆ. ಅದನ್ನು ಕೇಳಿದ ಪೇರೆಂಟ್ಸಿಗೆ ಹೆಂಗೆ ಅದನ್ನು ಡೈಜೆಸ್ಟ್ ಮಾಡೋದಂತಲೇ ಗೊತ್ತಿಲ್ಲ. ಅವ್ರಿಗಿದ್ದಂಥದ್ದು ಒಬ್ಬನೇ ಒಬ್ಬ ಮಗ, ಅವರನ್ನು ಹೆಂಗಾದ್ರೂ ಕಾಪಾಡ್ತಾರೆ, ಹೆಂಗಾದ್ರೂ ನಮ್ಮ ಫ್ಯಾಮಿಲಿನ ಮೇಲೆ ನಿಲ್ಲಿಸ್ತಾನೆ ಅನ್ಕೊಂಡು ನಂಬ್ಕೊಂಡಿದ್ದವರಿಗೆ ಈತ ಮಾಡಿಲ್ಲ ಅಂದ್ರೂ ಬೇಜಾರು ಆಗ್ತಿರ್ಲಿಲ್ಲ. ಬಟ್ ಅವರ ನಂಬಿಕೆನ ತಪ್ಪು ಅಂತ ಪ್ರೂವ್ ಮಾಡ್ದ. ಅವ ಜೀವನ ಕಳ್ಕೊಂಡ ಜೊತೆಗೆ ಅಪ್ಪ ಅಮ್ಮನ ಮರ್ಯಾದೆ ತೆಗ್ದ. ಅಪ್ಪ ಅಮ್ಮಗೆ ಏನು ಮಾಡೋದು ಗೊತ್ತಿಲ್ಲದೆ, ಅವ್ರಿಗೆ ಯಾರೂ ಇಲ್ಲದೆ, ಅವ್ರನ್ನೂ ನೊಂದು ಜೀವನ ಕಲಿಯೋಕ್ಕಾಗದೆ ಅವ್ರನ್ನು ಸೂಸೈಡ್ ಮಾಡಿಕೊಂಡ್ರು. ಇದರಲ್ಲಿ ನಾವು ಕಲಿಬೇಕಾಗಿರುವಂಥ ಒಂದೇ ಒಂದು ವಿಷಯ ಏನಂತ ಹೇಳಿದ್ರೆ, ಒಬ್ಬ ಮಿಡಲ್ ಕ್ಲಾಸ್ ಬಾಯ್ 1000 ಕನಸುಗಳಿಂದ ಅವ ಬೆಂಗಳೂರಿಗೆ ಬಂದ ಕೆಲಸ ಮಾಡಬೇಕು ಅಂತ. ಯಾರ್ದೋ ಒಬ್ಬನ ಮಾತು ಕೇಳಿ, ಯಾರೋ ಒಬ್ಬ ಮಾಡೋ ತಪ್ಪನ್ನು ನೋಡಿ ತಾನೂ ಮಾಡಿ ಅದರಿಂದ ಬೇಗನೆ ಬೆಳಿಬೋದು ಅಂತ ಅಂದ್ಕೊಂಡು ರಾಂಗ್ ರೂಟ್ ತಗೊಂಡ. ಅವ ದುಡ್ಡು ಮಾತ್ರ ಕಳ್ಕೊಂಡಿಲ್ಲ, ಅವ್ನ ಲೈಫನ್ನು ಕಳ್ಕೊಂಡ, ಫ್ಯಾಮಿಲಿನ ಕಳ್ಕೊಂಡ, ಜೀವನನೇ ಕಳ್ಕೊಂಡ. ಎಲ್ಲ ಹೆಂಗೆ ಗೊತ್ತಿಲ್ಲ. ಅವ ಜೀವನ ಕಳ್ಕೊಂಡ್ರು ಬೇಜಾರ್ಲಿಲ್ಲ, ಅವ್ರ ಅಪ್ಪ ಅಮ್ಮ ಜೀವನ ತೆಗ್ಬಿಟ್ಟ. ಆದ್ರೂ ನಂಗೆ ಇದರಲ್ಲಿ ಈತ ಮಾಡಿರೋದು ತಪ್ಪು ಇಲ್ಲ ಅಂತ ಹೇಳಿಲ್ಲ, ಆದ್ರೂ ನಂಗೆ ಇನ್ನೊಬ್ಬ ಮಾಡಿರುವಂಥದ್ದು ಮಹಾ ತಪ್ಪು. ಯಾರಂತ ಹೇಳಿದ್ರೆ ಅವನ ಫ್ರೆಂಡ್, ರೂಮ್ಮೇಟ್. ಈತ ಆಡುವವನಾಗಿದ್ರೆ ಸೈಲೆಂಟ್ ಆಗಿ ಕೂತು ಎಲ್ಲಾರು ಬೇರೆ ಕಡೆ ಆಡ್ಬೇಕಿತ್ತು, ಒಬ್ಬನೇ ಇರುವಾಗ ಆಡ್ಬೇಕಿತ್ತು. ಇವನ್ ಹಾಲಾಗೋದಿಲ್ವೇ, ಅವನಿಗೆ 1 ಲಕ್ಷ 2 ಲಕ್ಷ ತೆಗ್ದು ಅವನ್ ಜಾಲಿಯಾಗಿದ್ದಾನೆ, ಮೇ ಬಿ ಅವನ ಲೈಫಲ್ಲಿ ಏನ್ ಬೇಕಾದ್ರೆ ಆಗ್ತಿರ್ಬೋದು. ಬಟ್ ಅವನ್ನ ನೋಡಿ ಕಲ್ತಂತ ಈತ ದುಡ್ಡು ಕಳ್ಕೊಂಡ, ಮರ್ಯಾದೆ ಕಳ್ಕೊಂಡ, ಲೈಫ್ ಕಳ್ಕೊಂಡ, ಇವನ್ ಜೊತೆಗೆ ಅವ್ರ ಅಪ್ಪ ಅಮ್ಮನೂ ಕಳ್ಕೊಂಡ. ಈಗ ಒಂದ್ ವೇಳೆ ಅವನ ರೂಮ್ಮೇಟ್ ಅವನಿಗೆ ಅದನ್ನ ಹೇಳ್ಕೊಟ್ಟಿಲ್ಲ ಅಂತಿದ್ರೆ ಇವನ್ ಜೀವನ ಹೆಂಗ್ ಬೇಕಾದ್ರೆ ಆಗ್ತಿರ್ಬೋದಿತ್ತು. ಯಾರಿಗೊತ್ತು ಯಾರ ಜೀವನ ಹೆಂಗಿರುತ್ತಂತ. ಸೊ ನಮ್ಮ ಈ ಚಾನಲ್ ನಾವಿನ್ನೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಜ ಹೇಳ್ಬೇಕಂತ ಹೇಳಿದ್ರೆ ಐ ಆಮ್ ನಾಟ್ 100% ಪರ್ಫೆಕ್ಟ್, ಬಟ್ ಕೆಟ್ಟವನು ಅಂತ ಒಂದು ಲೀಸ್ಟ್ ಮಾಡಿದ್ರೆ ಅದ್ರಲ್ಲಿ ನಾನು ಬರ್ತೀನಿ, ಟಾಪ್ ಬರ್ತೀನಿ, ಬರ್ತಿಲ್ಲ ಟಾಪ್ 10 ಅಲ್ಲಿ ಪಕ್ಕ ಬರ್ತೀನಿ. 2024 ಕರ್ನಾಟಕದಲ್ಲಿ ಒಂದು ಕೇಸ್ ನೀವು ನೋಡಿರ್ತೀರ, 1 ಕೋಟಿ ದುಡ್ಡನ್ನ ಬೆಟ್ಟಿಂಗ್ ಅಲ್ಲಿ ಲಾಸ್ ಮಾಡಿ IPL ಅಲ್ಲಿ. ಅವ ಸತ್ರು ಬೇಜಾರು ಇರ್ತಿರಲ್ಲ, ಅವ ಮಾಡಿದ್ದ ಸಾಲದಿಂದ ಆಗ್ಬಿಟ್ಟು ಅವನ ಹೆಂಡತಿ ಸಾಯ್ತಾಳೆ. 2025 ಅಲ್ಲಿ ತಾನು ಬೆಟ್ಟಿಂಗ್ ಅಲ್ಲಿ ಸೋತಿದ್ರಿಂದ ತನ್ನ ಅಕ್ಕನ ಗಂಡ ಇಬ್ರು ಸಾಯ್ತಾರೆ. ಮತ್ತೆ ರೀಸೆಂಟ್ ಆಗ್ಬಿಟ್ಟು ಇಡೀ ಫ್ಯಾಮಿಲಿ ಸಾಯ್ತು. ಇಂಥದ್ದು ತುಂಬಾನೇ ಕೇಸ್ಗಳು ನೀವು ನೋಡಿರ್ತೀರ ಕರ್ನಾಟಕದಲ್ಲಿ, ತುಂಬಾನೇ ಉಂಟು. ಕೆಲವು ಇದು ಗೌರ್ಮೆಂಟಿಗೆ ಕೊಟ್ಟಿರುವಂಥ ಡಾಕ್ಯುಮೆಂಟಲ್ಲಿ ಇರುವಂಥ ಕೇಸ್ಗಳು, ಇರೋದೇ ಎಷ್ಟು ಕೇಸ್ಗಳಿರುತ್ತೆ ಅಲ್ವಾ. ಸೊ ಬಿ ಅವೇರ್. ಸುಮ್ಮನೆ IPL ಸ್ಟಾರ್ಟ್ ಆಯಿತು, ನಂಗೆ ಆ ಟೀಮ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಯಾವತ್ತು ಬೆಟ್ ಮಾಡಕ್ಕೆ ಹೋಗ್ಬೇಡಿ. ಇದು ನಾನು ನಿಮ್ಗೆ ಹೇಳ್ಬೇಕಾಗ್ಬೋದು, ನನ್ನ ಸ್ಟೋರಿ ನಾನು ನಿಮ್ಗೆ ಹೇಳ್ಬೇಕಾ, ಇದಕ್ಕೆಲ್ಲ ಆ್ಯಕ್ಚುಲಿ ಹೇಳ್ತೀನಿ. ಏನಂತ ಹೇಳಿದ್ರೆ 10,000 ರೂಪಾಯಿ 20,000 ರೂಪಾಯಿ ನಾರ್ಮಲ್ ಆಗಿ ಪೀಪಲ್ ಬೆಟ್ ಹಾಕ್ತಾರೆ, ಹಂಗೆ ಹಾಕ್ತಾರೆ ಹಿಂಗೆ ಹಾಕ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ನೋಡ್ತೀನಿ, ಸ್ನ್ಯಾಪಲ್ಲಿ ಬೇರೆ ಅವರೆಲ್ಲ ಹಾಕೋದು ನೋಡ್ತೀನಿ. ಓಕೆ, ಇವರೆಲ್ಲ ಹಾಕ್ತಾರೆ, ನಾವು ಯಾಕೆ RCB ಟೀಮ್ ಮ್ಯಾಚ್ ಆದಾಗ, ಮುಂಬೈ ಟೀಮ್ ಮ್ಯಾಚ್ ಆದಾಗ ಆ ಟೀಮಿನ ಫ್ಯಾನ್ಸ್ ಏನಂತ ಹೇಳಿದ್ರೆ ಈ ಟೀಮಿನ 10,000 ರೂಪಾಯಿ ಬೆಟ್ ಹಾಕಿದೆ, 20,000 ರೂಪಾಯಿ ಬೆಟ್ ಹಾಕಿದೆ ಅಂತೇಳಿ ತೋರಿಸ್ತಾರೆ, ಸ್ನ್ಯಾಪ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾ ಏನು ಮಾಡಿದೆ, ಚೆನ್ನೈಗೆ ನಾವೇನು ದುಡ್ಡು ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಮಾತ್ರ ಹೇಳಿದೆ, ಯಾವತ್ತು RCB ಮ್ಯಾಚ್ ಇರುತ್ತೋ RCB ಅಪೋಸಿಟ್ ದುಡ್ಡು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬೆಟ್ಟಿಂಗ್ ಅಲ್ಲಿ. ಹೋದ ವರ್ಷ ಮೈ ಪೀಕ್ ಲೆವೆಲ್ ಲಾಸ್ ಬೆಟ್ಟಿಂಗ್ ಅಲ್ಲಿ. ಸೊ ನಾನು ಲೈಫನ್ನು ಹ್ಯಾಂಡಲ್ ಮಾಡಿದೆ, ಲಾಸನ್ನು ಹ್ಯಾಂಡಲ್ ಮಾಡಿದೆ. ನನಗೆ ಅದೊಂದು ಮ್ಯಾಟ್ರ್ ಆಗಿಲ್ಲ. ಬಟ್ ಎಲ್ರಿಗೂ ಈ ಥರ ಇರುತ್ತಂತ ನಾನು ಅನ್ಕೊಂಡಿಲ್ಲ. ಬಟ್ ನಾವು ಒಂದು ತಿಳ್ಕೊಂಡೆ, ನನಗೆ ಲಾಸ್ ಆಯಿತು. ಆ್ಯಕ್ಚುಲಿ ಹೋದ ವರ್ಷ ನಾವು IPL ಬೆಟ್ಟಿಂಗಲ್ಲಿ ಈ ಥರ ನಂಬರ್ ಹೇಳ್ಬೋದು ಅಂತ ನಂಗೆ ಗೊತ್ತಿಲ್ಲ. ಬಟ್ ಏನಂತ ಹೇಳಿದ್ರೆ ನಾ ಕಳ್ಕೊಂಡೆ,
ಈಗ ನನ್ನ ಸಿಚುವೇಶನ್ ಅಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ, ಅವ್ರಿಗೆ ಲಾಸ್ ಆಗಿದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ರು ಥಿಂಕ್ ಮಾಡಿದೆ. ಯಾವನೋ ಒಬ್ಬ ಅಲ್ಲಿ ಸಾಯ್ತಾ ಇದ್ದಾನೆ, ಬೆಟ್ಟಿಂಗ್ ಅಲ್ಲಿ ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು, ಅದು ಗೊತ್ತಿದ್ದೋ ಗೊತ್ತಿಲ್ದೇನೋ ಇಂಡೈರೆಕ್ಟ್ ಆಗಿ ಅದಕ್ಕೆ ನಾನು ಇನ್ವಾಲ್ವ್ಮೆಂಟ್ ಇದ್ದೀನಿ. ಹೆಂಗೆ ಅಂತ ಹೇಳಿದ್ರೆ, ಒಬ್ಬ ಗೆಲ್ತಾನೆ ಅಂತ ಹೇಳಿದ್ರೆ ಒಬ್ಬ ಪಕ್ಕ ಸೋಲ್ತಾನೆ. ಅವ ಸೋತವ ಯಾವ ಸಿಚುವೇಶನ್ ಇರ್ತಾನೆ, ಅವನು ಹೆಂಗೆ ದುಡ್ಡು ಅರೇಂಜ್ ಮಾಡಿರ್ತಾನೆ, ಎಲ್ಲಿಂದ ದುಡ್ಡು ಹಾಕಿರ್ತಾನೆ ಅಂತ ನನಗೆ ಗೊತ್ತಿಲ್ಲ ತಾನೆ. ಅವನು ಯಾರ ಹತ್ರ ಬೇಕಿರೋ ಬಡ್ಡಿ ತಗೊಂಡಿರ್ಬೋದು, ಸಾಲ ತಗೊಂಡಿರ್ಬೋದು, ಏನೇನೋ ದುಡ್ಡು ಅರೇಂಜ್ ಮಾಡಿ ಅವನು ಹಾಕಿರ್ಬೋದು. ಆ ದುಡ್ಡನ್ನು ಅವ್ನು ನಮಗೆ ಕೊಟ್ಟು ನಾವು ಆ ದುಡ್ಡನ್ನು ಏನ್ ಮಾಡ್ತೀವಿ, ಗೆದ್ದ ತಕ್ಷಣ ಜಾಲಿ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ನಾವು ಮರ್ತು ಬಿಡ್ತೀವಿ, ಬಿಟ್ಟಾಕ್ಬಿಡ್ತೀವಿ. ಬಟ್ ಅವ್ರು ಹಂಗೇನಾ, ಕಷ್ಟಪಡ್ರಿ ಗೊತ್ತು ದುಡ್ಡಿನ ವ್ಯಾಲ್ಯೂ ಏನಂತ ಹೇಳ್ತಾರೆ. ಸೊ ನಾ ಕಷ್ಟಪಟ್ಟಿಲ್ಲ, ನಂಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಹೇಳ್ಬಿಡಿ. ದಿನ ಇಡೀ ಕಷ್ಟಪಡ್ತೀನಿ, ಡೇ ಅಂಡ್ ನೈಟ್ ಕಷ್ಟಪಡ್ತೀನಿ, ಬಟ್ ಎಂಜಾಯ್ ಮಾಡೋದು ಮಾಡ್ತೀನಿ ನಾನು. ಹಿಂಗೆ ಒಬ್ಬ ಸಾಯ್ತಿದ್ದಾನ ಅಂತ ಹೇಳಿದ್ರೆ, ಈಗ ನಂಗೆ ದುಡ್ಡು ಸಿಕ್ತಿರು ಅಂತ ಹೇಳಿದ್ರೆ, ಒಬ್ಬನ ಕಣ್ಣೀರಿಂದ ಸಿಗುವಂತ ದುಡ್ಡು ನಂಗೆ ಬೇಡ ಅಂತ ನಾ ಡಿಸೈಡ್ ಮಾಡಿದೆ. ಒಬ್ಬ ಸಾಯ್ತಿದ್ದಾನ ಅಂತ ಹೇಳಿದ್ರೆ ಅದರಿಂದ ಅವನ ದುಡ್ಡು ತಕೊಂಡು ನಾ ಮಾಡುವಂಥದ್ದು ಕೆಲಸ ನಂಗೆ ಏನು ಬೇಕಾಗಿಲ್ಲ. ಅಂಥದ್ದೊಂದು ಬೇಡ. ಬೇರೆಯವರ ಲೈಫನ್ನು ರಿಸ್ಕಲ್ಲಿ ಇಟ್ಕೊಂಡು ನಾ ಜಾಲಿಯಾಗಿರ್ಬೇಕಂತ ಇಲ್ಲ. ಸೊ ಅಂಥ ದುಡ್ಡನ್ನ ಬೇಡ ಅಂತ ಡಿಸೈಡ್ ಮಾಡಿ ಈ ಸರಿ IPL ಸ್ಟಾರ್ಟ್ ಆದಾಗ ನಾನು ಬೆಟ್ಟಿಂಗ್ ಹಾಕಲ್ಲ. ನನ್ನ ಫ್ರೆಂಡ್ಸ್ ಆದ ನಿಮಗೂ ನಾ ಹೇಳುವಂಥದ್ದು ಒಂದೇ ಒಂದು, IPL ಅನ್ನ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ನೋಡಿ, ಕಾನ್ಸೆಪ್ಟ್ ತಗೊಂಡು ಅವನಿಗೆ ಮೆಟ್ಟಲ್ಲಿ ಹೊಡಿಬೇಕಂತ ಮಾತಾಡಬಾರ್ದು. ಸಾರಿ. ಆ್ಯಕ್ಚುಲಿ ಈಗ ಲೋನ್ ಆ್ಯಪ್ಸ್ ಅಲ್ಲಿ ಇದೆ. ಆ್ಯಕ್ಚುಲಿ 18ಗಿಂತ ಒಳಗಿರುವವರಿಗೆ ಲೋನೇ ಕೊಡಬಾರ್ದು. ಬೇಸಿಕಲಿ ಈ ಆ್ಯಪ್ಗಳು ಏನು ಮಾಡಿರ್ತಾರೆ, ಮಕ್ಕಳಿಗೆ ಎಜುಕೇಷನ್ಗೆ ಏನೋ ಒಂದು ಬೇಕಾಗುತ್ತೆ, ಮನೆಯಲ್ಲಿ ದುಡ್ಡು ಕಷ್ಟಪಡ್ತಾರೆ. ಸೊ ನಾನು ಲೋನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ತಗೊಂಡ್ಬಿಟ್ಟು ಈಗ ಲೋನ್ ಕೊಡ್ತಾರೆ. ಡೂ ಯು ನೋ ಬ್ರದರ್, ಒಂದು ಲೋನನ್ನು ರಿಟರ್ನ್ ಯಾವನು ಬಂದು ಕಟ್ತಾನೆ? ಕಾಲೇಜ್ ಹೋಗ್ತಿರೋ ಹುಡುಗ ಹೆಂಗೆ ಲೋನ್ ಕಟ್ತಾನೆ? ಸೆನ್ಸ್ ಇಲ್ಲ ನಿಮಗೆ. ಅವ ಲೋನ್ ಕಟ್ಬೇಕಂತ ಹೇಳಿದ್ರೆ ಓದ ಬಿಟ್ಬಿಟ್ಟು ಕೆಲಸ ಮಾಡ್ಬೇಕಾ? ಮನೆಯವ್ರ ಹತ್ರ ಅವಾಗ ಲೋನ್ ಕಟ್ಬೇಕಾದ್ರೆ ಮನೆಯವ್ರ ಹತ್ರ ದುಡ್ಡು ಕೇಳೋದು ಬೇಡ. ಅದಕ್ಕೆ ಅವ್ನು ಮೊದಲೇ ಮನೆಯವ್ರ ಹತ್ರ ದುಡ್ಡು ಕೇಳಲಿ. ಮನೆಯವ್ರು ದುಡ್ಡು ಕೊಟ್ಟರೆ ಅವನು ಓದ್ಲಿ, ಇಲ್ಲ ದಿಕ್ಕ ಮುಚ್ಕೊಂಡು ಮನೇಲಿ ಕೂತಿರ್ಲಿ. ನಾವು ಓದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ್ಯಪನ್ನು ನೀವು ಕ್ರಿಯೇಟ್ ಮಾಡಿ ಅದರಿಂದ ನೀವು ಓದಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾ? 18 ಇಯರ್ಸ್ ಒಳಗಡೆ ಇರುವಂಥ ಎಲ್ಲ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಎಜುಕೇಷನ್ಗೋಸ್ಕರ ಲೋನೇ ತಗೊಳ್ತಿರುವಂಥದ್ದು ಒಂದು ಟ್ರಾವೆಲ್ ಮಾಡೋಕ್ಕೆ, ತಿರ್ಗಾಡಕ್ಕೆ, ತಿನ್ನಕ್ಕೆ, ಈ ತರ ದುಡ್ಡು ತಕೊಂಡು ಬೆಟ್ಟಿಂಗ್ ಆಡೋದ್ರಿಂದ ಎಷ್ಟು ಜನರ ಲೈಫ್ ಹಾಳಾಗ್ತಿದೆ ಅಂತ ಗೊತ್ತಾ? ನೀವು ಕೊಡುವಂತ ದುಡ್ಡಿಂದ ಎಷ್ಟು ಜನ ಹಾಳಾಗ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾ? ಅಂತ ಕೆಲಸ ಮಾಡಬೇಡಿ. ಇನ್ನು ನೀವು ಯಾರಾದ್ರೂ ಫ್ರೆಂಡ್ಸ್ ದುಡ್ಡು ಕೇಳ್ತಿದಾರೆ ಅಂತ ಹೇಳಿದ್ರೆ, ಏನಕ್ಕೆ ಅವ್ರು ಕೇಳ್ತಿದಾರೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ. ಸುಮ್ಮನೆ ಕೇಳ್ತಿದ್ದಾರೆ. ಈಗ ಇನ್ನು ಕರೆಂಟ್ ಇನ್ನೇಳುವಂಥದ್ದು, ಯಾಕಂದ್ರೆ IPL ಸ್ಟಾರ್ಟ್ ಆಯ್ತು, ತುಂಬಾ ಜನ ದುಡ್ಡು ಕೇಳ್ತಾರೆ. ಫ್ರೆಂಡ್ಸ್ ಹತ್ರ ಕೇರ್ಫುಲ್ ಆಗಿರಿ. ದುಡ್ಡನ್ನ ಕೊಟ್ಟು ನೀವು ಅವರನ್ನ ಹಾಳು ಮಾಡಬೇಡಿ. ನೀವು ಕೊಟ್ಟ ದುಡ್ಡು ನಿಮ್ಗೆ ರಿಟರ್ನ್ ಕೊಡಕ್ಕೆ ಅವ್ರು ಬೇರೆ ಹತ್ರ ಸಾಲ ತಗೊಂಡು ಅದನ್ನ ಮತ್ತು ಸಾಲ ಮಾಡ್ಕೊಂಡು ಪೇರೆಂಟ್ಸಿಗೆ ಅವ್ರಿಗೆ ಯಾರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಈ ತಪ್ಪನ್ನ ಮಾಡಬೇಡಿ ಅಂತ ಹೇಳ್ತಾ, ಫ್ರೆಂಡ್ಶಿಪ್ ಹೋದ್ರು ಬೇಜಾರಿಲ್ಲ, ದುಡ್ಡು ಕೊಟ್ಟು ಅವರನ್ನ ಹಾಳು ಮಾಡಬೇಡಿ ಅಂತ ಹೇಳ್ತಾ, ಹೆಂಗೋ ನಾನು ಹಾಳಾದೆ, ನಾನೇ ಇನ್ನು ಸರಿಯಾಗ್ಬೇಕಂತ ಅನ್ಕೊಂಡಿದ್ದೀನಿ. ನನ್ನ ಜೊತೆ ನೀವು ಸರಿಯಾಗಿ. ಇಲ್ಲಿಗೆ ಎಲ್ಲ ಬ್ಯಾಡ್ ಹ್ಯಾಬಿಟ್ ನಾವು ನಿಲ್ಸ್ಬಿಡೋಣ. ಇನ್ನು ಟಾಪಿಕ್ ನಾವು ಸೀರಿಯಸ್ ಆಗಿ ಮಾತಾಡೋಣ ಅಂತ ಹೇಳ್ತಾ, ಟಾಟಾ ಬೈ ಬೈ, ಸಿ ಯು, ಆ್ಯಂಡ್ ದಿಸ್ ಇಸ್ ಯುವರ್ ಚಾನಲ್ M.